ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೂ ಎಜುಕೇಟ್ ಕರ್ನಾಟಕ ಚಾನಲ್ಗೆ ಸ್ವಾಗತ. KCETಗೆ ಅಪ್ಲಿಕೇಶನ್ ಹಾಕಿದ ನಂತರ ಮುಂದೆ ಯಾವ ಸ್ಟೆಪ್ ಇರುತ್ತೆ ಇದನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಇದೀವಿ. ಅಂದ್ರೆ ನಿಮ್ಮಲ್ಲೇ ಕೆಲವು ವಿದ್ಯಾರ್ಥಿಗಳು ಕೇಳಿದ್ರು ಮುಂದೆ ಯಾವ ಸ್ಟೆಪ್ಸ್ ಇರುತ್ತೆ ಅಂತ. ಓಕೆ, ಈಗ ಮೊದಲಾಗಿ ಅಪ್ಲಿಕೇಶನ್ ಫಾರ್ಮ್ ಹಾಕಿರ್ತೀರಾ. ಅಪ್ಲಿಕೇಶನ್ ಫಾರ್ಮ್ ಇಂದ ಅದರ ಪ್ರಿಂಟ್ ಔಟ್ ಅನ್ನು ತೆಗೆದುಕೊಳ್ಬೇಕು. ನೀವೀಗ ಅಪ್ಲಿಕೇಶನ್ ಫಾರ್ಮ್ ಅನ್ನ ಡೌನ್ಲೋಡ್ ಮಾಡ್ಕೊಂಡಿರ್ತೀರಾ. ಅದ್ರ ಮೇಲೆನೆ ಕ್ಲೇಮ್ಸ್ ಸರ್ಟಿಫಿಕೇಟ್ ಅಂತ ಇರುತ್ತೆ. ಸೊ ಅದು ಕೂಡ ಡೌನ್ಲೋಡ್ ಮಾಡ್ಕೊಂಡು ಪ್ರಿಂಟ್ ಔಟ್ ತೆಗೆದುಕೊಳ್ಳಿ. ನಂತರ ಯಾವ್ದಾದ್ರು ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕೋದ್ರೊಳಗಡೆ ಮಿಸ್ಟೇಕ್ ಮಾಡಿದ್ರೆ ಅದನ್ನ ಎಡಿಟ್ ಮಾಡೋದಕ್ಕೆ ಈಗಲೇ ಅವಕಾಶ ಕೊಟ್ಟಿದ್ದಾರೆ. ಸರಿನಾ, ನೀವು ಎಷ್ಟು ಬಾರಿ ಬೇಕಿದ್ರು ಕೂಡ ಎಡಿಟ್ ಮಾಡಿ ಸರಿ ಮಾಡ್ಕೋಬಹುದು. ಅಕಸ್ಮಾತ್ ಮಿಸ್ಟೇಕ್ ಆಗಿದ್ರೆ ಎಡಿಟ್ ಮಾಡ್ಕೊಳ್ಳಿ. ಅದು ಬೇಕಿದ್ರೆ ಕ್ಯಾಟಗರಿ ರಿಲೇಟೆಡ್ ಆಗಿರಬಹುದು, ಯಾವುದೇ ರೀತಿಯಲ್ಲಿ ಮಿಸ್ಟೇಕ್ ಆಗಿದ್ರೆ ಅದನ್ನ ಎಡಿಟ್ ಮಾಡಿದ ನಂತರ ಅಪ್ಲಿಕೇಶನ್ ಚೇಂಜಸ್ ಆಗಿರುತ್ತಲ್ವಾ. ಅಂದ್ರೆ ಈಗ ಮಿಸ್ಟೇಕ್ ಆದಾಗ ಅಪ್ಲಿಕೇಶನ್ ಫಾರ್ಮ್ ಅಲ್ಲಿ ಡೀಟೇಲ್ಸ್ ಬೇರೆ ಇರುತ್ತೆ, ಎಡಿಟ್ ಮಾಡಿ ಸರಿ ಮಾಡಿದ ನಂತರ ಡೀಟೇಲ್ಸ್ ಬೇರೆ ಇರುತ್ತೆ. ಅದಕ್ಕೋಸ್ಕರ ಎಡಿಟ್ ಮಾಡಿದ ನಂತರ ಇರುವಂತಹ ಅಪ್ಲಿಕೇಶನ್ ಫಾರ್ಮ್ ಫೈನಲ್ ಅಪ್ಲಿಕೇಶನ್ ಫಾರ್ಮ್ ಆಗಿರುತ್ತೆ. ಅದಕ್ಕೋಸ್ಕರ ನೀವೇನಾದ್ರು ಎಡಿಟಿಂಗ್ ಮಾಡಿದ್ರೆ ಎಡಿಟ್ ಮಾಡಿದ ನಂತರ ಇರುವಂತಹ ಅಪ್ಲಿಕೇಶನ್ ಫಾರ್ಮ್ ಅನ್ನ ಡೌನ್ಲೋಡ್ ಮಾಡಿ ಇಟ್ಕೊಂಡಿರಿ. ಮುಂದೆ ಬೇಕಾಗುತ್ತೆ ಕೌನ್ಸಿಲಿಂಗ್ ಹಾಗೆ ಅಡ್ಮಿಷನ್ ಟೈಮಲ್ಲಿ ಅಪ್ಲಿಕೇಶನ್ ಫಾರ್ಮ್ ಬೇಕು. ಅದಕ್ಕೋಸ್ಕರ ಅದನ್ನ ಸೇಫ್ ಆಗಿ ಇಟ್ಕೊಂಡಿರಿ. ಯಾವ್ದ್ರೆ ಇದಿಷ್ಟು ಆದ್ಮೇಲೆ ಮತ್ತೆ ಯಾವ್ದಾದ್ರು ವಿದ್ಯಾರ್ಥಿಗಳು ಈಗ ಕೋಟಾವನ್ನ ಕ್ಲೇಮ್ ಮಾಡಿದ್ದಾರೆ, ಬಟ್ ಈಗ ಕ್ಲೇಮ್ ಸರ್ಟಿಫಿಕೇಟ್ ಅಲ್ಲಿ ಇದು ಕ್ಲೇಮ್ ಆಗಿಲ್ಲ, ಅಥವಾ ಅಪ್ಲಿಕೇಶನ್ ಅಲ್ಲಿ ಕ್ಲೇಮ್ ಮಾಡಿದ್ರೆ ಬಟ್ ಅದು ಕ್ಲೇಮ್ ಆಗಿಲ್ಲ. ಆ ಟೈಮಲ್ಲಿ ನೀವು ಯಾವ ಕಾಲೇಜಲ್ಲಿ ಸೆಕೆಂಡ್ PUC ಅನ್ನ ಸ್ಟಡಿ ಮಾಡ್ತಾ ಇದ್ದೀರೋ ಆ ಕಾಲೇಜ್ಗೆ ಒರಿಜಿನಲ್ ಡಾಕ್ಯುಮೆಂಟ್ಸ್ ಹಾಗೆ ಕ್ಲೇಮ್ ಸರ್ಟಿಫಿಕೇಟ್ ಹಾಗೆ ಅಪ್ಲಿಕೇಶನ್ ಫಾರ್ಮ್ ಇದನ್ನ ತೆಗೆದುಕೊಂಡು ಹೋದ್ರೆ ಅವರು ಅದನ್ನ ವೆರಿಫೈ ಮಾಡ್ತಾರೆ. ಸೊ ನಿಮ್ಮ ಅಪ್ಲಿಕೇಶನ್ ಕರೆಕ್ಟ್ ಆಗುತ್ತೆ ಅಥವಾ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಶನ್ ಕರೆಕ್ಟ್ ಆಗಿ ಆಗುತ್ತೆ. ಇದ್ರ ನಂತರ ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಮಾಡ್ಕೊಳ್ಳೋದಿರುತ್ತೆ. ಈಗ ಎಕ್ಸಾಮ್ ಹೋಗ್ಬೇಕು ಅಂತ ಹೇಳಿದ್ರೆ ಅಡ್ಮಿಟ್ ಕಾರ್ಡ್ ಬೇಕಲ್ವಾ. ಆ ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಏಪ್ರಿಲ್ 7ನೇ ತಾರೀಕಿಗೆ ಅವಕಾಶ ಕೊಡ್ತೀವಿ ಅಂತ ಹೇಳಿದರೆ. ಸೊ ಅಫಿಷಿಯಲ್ ವೆಬ್ಸೈಟ್ ಏನಿದೆ ಈಗ ಯಾವ ರೀತಿ ಲಾಗಿನ್ ಆಗ್ತಾ ಇದ್ದೀರಾ ಅಪ್ಲಿಕೇಶನ್ ಹಾಕೋದಕ್ಕೆ, ಅದೇ ರೀತಿ ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಮಾಡ್ಕೊಳ್ಳೋದು ಕೂಡ ಲಾಗಿನ್ ಆಗೋದಕ್ಕೆ ಆಪ್ಷನ್ ಕೊಟ್ಟಿರ್ತಾರೆ. ಲಾಗಿನ್ ಆಗಿ ಅಡ್ಮಿಟ್ ಕಾರ್ಡ್ ಅನ್ನ ಡೌನ್ಲೋಡ್ ಮಾಡ್ಕೋಬೇಕು, ಅದರ ಪ್ರಿಂಟ್ ಔಟ್ ಅನ್ನು ತೆಕ್ಕೋಬೇಕು. ನಂತರ ಆ ಅಡ್ಮಿಟ್ ಕಾರ್ಡ್ ಏನಿರುತ್ತೆ ಅಥವಾ ಹಾಲ್ ಟಿಕೆಟ್ ಏನಿರುತ್ತೆ ಅದನ್ನ ತೆಗೆದುಕೊಂಡು ಎಕ್ಸಾಮ್ಗೆ ಹೋಗ್ಬೇಕು. ಎಕ್ಸಾಮ್ ಏನಿದೆ ಏಪ್ರಿಲ್ 16 ಮತ್ತು 17ಕ್ಕೆ ನಡೆಸಲಾಗುತ್ತೆ ಅಂತ ಹೇಳಿದ್ದಾರೆ. ಈಗ ಎಕ್ಸಾಮ್ ಆದ ನಂತರ ಸುಮಾರು 15 to 20 ಡೇಸ್ ಒಳಗೆ KCET ರ್ಯಾಂಕಿಂಗ್ ಅನೌನ್ಸ್ ಮಾಡ್ತಾರೆ. ಸರಿನಾ, ನಿಮಗೆ ಯಾವ್ಯಾವ ಸಬ್ಜೆಕ್ಟ್ಗಳ ಎಕ್ಸಾಮ್ ಅನ್ನ ಬರೀತೀರಾ ಅದರ ಬೇಸಿಸ್ ಮೇಲೆ ನಿಮಗೆ ರ್ಯಾಂಕಿಂಗ್ ಅನ್ನ ಅನೌನ್ಸ್ ಮಾಡ್ತಾರೆ. KCET ರ್ಯಾಂಕಿಂಗ್, ಈ KCET ರ್ಯಾಂಕಿಂಗ್ ಏನಿದೆ ಅದು ಬೇರೆ ಬೇರೆ ಕೋರ್ಸ್ಗೆ ಬೇರೆ ಬೇರೆ ಇರುತ್ತೆ. ಈಗ ಇಂಜಿನಿಯರಿಂಗಿಗೆ ಒಂದು ರ್ಯಾಂಕ್ ಬರುತ್ತೆ, ನಂತರ BSc ನರ್ಸಿಂಗಿಗೆ ಮತ್ತೊಂದು ರ್ಯಾಂಕ್ ಬರುತ್ತೆ. ನೀವೀಗ ಅಗ್ರಿಕಲ್ಚರ್ ಬರೀಬೇಕು ಅಂತ ಹೇಳಿದ್ರೆ ಅಂದ್ರೆ ಕೋರ್ಸ್ ಮಾಡಬೇಕು ಅಂತ ಹೇಳಿದ್ರೆ ಅಥವಾ ನೀವು PC MB 4 ಸಬ್ಜೆಕ್ಟ್ಗಳ ಎಕ್ಸಾಮ್ ಬರೆದಿದ್ರೆ ಅಗ್ರಿಕಲ್ಚರ್ ರ್ಯಾಂಕಿಂಗ್ ಅನ್ನ ಅನೌನ್ಸ್ ಮಾಡ್ತಾರೆ. ಈ ರೀತಿ ಕೋರ್ಸಸ್ಗಳ ರ್ಯಾಂಕಿಂಗ್ ಅನ್ನ ಅನೌನ್ಸ್ ಮಾಡ್ತಾರೆ. ನಂತರ ಅದರ ಬೇಸಿಸ್ ಮೇಲೆ ಮುಂದೆ ಕೌನ್ಸಿಲಿಂಗ್ ಏನಿರುತ್ತೆ ಅದ್ರಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಬಹುದು. ನಂತರ ನಿಮ್ಮ ರ್ಯಾಂಕ್ನ ಆಧಾರದ ಮೇಲೆ ನಿಮಗೆ ಕಾಲೇಜಸ್ ಅನ್ನ ಅಲಾಟ್ ಮಾಡ್ತಾರೆ. ಅವಾಗ ಬೇಕಿದ್ರೆ ಅಡ್ಮಿಷನ್ ಮಾಡ್ಕೋಬಹುದು. ಫಸ್ಟ್ ರೌಂಡ್ ಅಲ್ಲಿ ಸಿಕ್ಕಿರುವಂತಹ ಕಾಲೇಜ್ ಬೇಕಿದ್ರೆ ಅಡ್ಮಿಷನ್ ಮಾಡ್ಕೋಬಹುದು, ಇದ್ರೆ ನೆಕ್ಸ್ಟ್ ರೌಂಡ್ಗೆ ಹೋಗಬಹುದು. ಈ ರೀತಿ ಪ್ರಾಸೆಸ್ ಇರುತ್ತೆ. ಕೌನ್ಸಿಲಿಂಗ್ ಪ್ರಾಸೆಸ್ ಬಗ್ಗೆ ಮುಂದೆ ಡೀಟೇಲ್ ಆಗಿ ಹೇಳ್ತೀವಿ. ಬಟ್ ಜನರಲ್ ಆಗಿ ಹೇಳೋದ್ರೆ ಇವಿಷ್ಟು ಪ್ರಾಸೆಸ್ ಇರುತ್ತೆ. ಈಗ ನೀವು ಮಾಡಬೇಕಾಗಿರೋದು ಅಪ್ಲಿಕೇಶನ್ ಹಾಕಿದ ನಂತರ ಎಕ್ಸಾಮ್ ಪ್ರಿಪರೇಷನ್. ತುಂಬಾ ಚೆನ್ನಾಗಿ ಎಕ್ಸಾಮ್ಗೆ ಪ್ರಿಪೇರ್ ಆಗಿ ನಂತರ ಅಡ್ಮಿಟ್ ಕಾರ್ಡ್ ಬಂದಾಗ ಡೌನ್ಲೋಡ್ ಮಾಡ್ಕೊಂಡು ಎಕ್ಸಾಮ್ಗೆ ಹೋಗಿ ಎಕ್ಸಾಮ್ ಅನ್ನ ತುಂಬಾ ಚೆನ್ನಾಗಿ ಬರೀರಿ. ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.